ಯಡಿಯೂರಪ್ಪನವರ ಕತೆ ಆಪರೇಷನ್ ಫೇಲ್ಯೂರ್ ಆಗಿ ಡಾಕ್ಟರ್ ಈಸ್ ಸೀರಿಯಸ್ ಅನ್ನೋ ರೀತಿ ನಿಜಕ್ಕೂ ಇದೆ. ಆಪರೇಷನ್ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತಪ್ಪೊಪ್ಪಿಕೊಂಡಿದ್ದಾರೆ. ಆಡಿಯೋ ತಪ್ಪೊಪ್ಪಿಗೆ ಬಳಿಕ ಈಗ ಏಕಾಂಗಿಯಾಗಿ ಕುಳಿತಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಯಾಕಪ್ಪ ಬೇಕಿತ್ತು ಇದೆಲ್ಲ ನಂಗೆ ಅಂತ ಹೇಳಿ ಅವರೇ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಮೊದಲೇ ಇದನ್ನ ಯೋಚನೆ ಮಾಡಿದ್ರೆ ಇವತ್ತಿಷ್ಟೆಲ್ಲ ಅವಾಂತರಗಳು ಆಗ್ತಾ ಇರ್ಲಿಲ್ವೋ ಏನೋ ಗೊತ್ತಿಲ್ಲ. ರಾಜಕೀಯದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದಂತ ವ್ಯಕ್ತಿ ಸಣ್ಣ ಪುಟ್ಟ ವಿಚಾರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಡವಟ್ಟುಗಳನ್ನ ಮಾಡ್ಕೊಳ್ತಿದ್ದಾರೆ. ಎಡವಟ್ಟುಗಳ ಮೇಲೆ ಎಡವಟ್ಟುಗಳನ್ನ ಮಾಡಿಕೊಂಡು ಜನರೇ ಚೀತು ಅನ್ನುವಷ್ಟರ ಮಟ್ಟಿಗೆ ಬಂದು ನಿಂತಿದ್ದಾರೆ. ಆಡಿಯೋ ವಿಚಾರಕ್ಕೂ ಅಷ್ಟೇ ಮೊನ್ನೆಯೇ ಒಪ್ಕೊಂಡ್ಬಿಟ್ಟಿದ್ರೆ ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಇತ್ತೋ ಏನೋ ಗೊತ್ತಿಲ್ಲ. ಮೊನ್ನೆ ಅಷ್ಟರ ಮಟ್ಟಿಗೆ ಇಲ್ಲ, ರಾಜಕೀಯದಿಂದ ನಿವೃತ್ತಿ ಪಡಿತೀನಿ ಅದು ಇದು ಇದೆಲ್ಲವೂ ಕೂಡ ಬೇಕು ಅಂತ ಮಾಡಿಸ್ತಾ ಇರೋದು ಕುಮಾರಸ್ವಾಮಿ ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಅವರ ಮೇಲೆ ಮಾಡಿದ್ರು. ಈಗ ನೋಡಿದ್ರೆ ಈ ರೀತಿಯಾಗಿ ಏಕಾಂಗಿಯಾಗಿ ಕೂತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ರವೀಶ್ ಏಕಾಂಗಿ ಆಗ್ಬಿಟ್ರ ಯಡಿಯೂರಪ್ಪನವರು ಅಂತ. ಯಶೋಧ, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿ ವಲಯದಲ್ಲೂ ಕೂಡ ಇದೇ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಈ ಒಂದು ಆಪರೇಷನ್ ಡೀಲ್ ಆಡಿಯೋ ಲೀಕ್ ಆದ ಬಳಿಕ ಅದನ್ನ ನಮ್ದಲ್ಲ ಅಂತ ಕೂಡ ನಿನ್ನೆ ತನಕವೂ ಕೂಡ ಹೇಳ್ತಾ ಇದ್ರು ಬಿಜೆಪಿ ನಾಯಕರುಗಳು. ಆದ್ರೆ ಇವತ್ತು ಶುರು ಮಾಡಿದ್ದಾರೆ ಸ್ವತಃ ಯಡಿಯೂರಪ್ಪನವರೇ, ಇಲ್ಲ ಆಡಿಯೋ ನಂದೇ ಅಂತ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರೇ ಶರಣಗೌಡರನ್ನು ನನ್ನ ಹತ್ರ ಕಳಿಸಿದ್ರು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ನೋಡಿದ್ರೆ ಈ ಒಂದು ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ಬಿಜೆಪಿಗೆ ಕಂಟ್ರೋಲ್ ಮಾಡ್ಕೊಳ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ಬಿಜೆಪಿ ವಲಯದಲ್ಲೂ ಕೂಡ ಯಡಿಯೂರಪ್ಪನವರ ಹತ್ರ ಹೋಗಿ ಇದನ್ನ ಸ್ಪಷ್ಟೀಕರಣ ಕೇಳೋದಾಗ್ಲಿ, ಚರ್ಚೆ ಮಾಡೋದಾಗ್ಲಿ ಆ ಒಂದು ಧೈರ್ಯವೂ ಕೂಡ ಕೆಲ ನಾಯಕರುಗಳು ಕೂಡ ಇಲ್ಲ. ಇವತ್ತಿನ ಸಮಾವೇಶದಲ್ಲಿ ಕೆಲ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರಬಹುದು. ಅಂದ್ರೆ ಹುಬ್ಬಳ್ಳಿ ಸಮಾವೇಶದಲ್ಲಿ ಒಂದು ಪರಿಶೀಲನೆ ನಡೆಸೋದಕ್ಕೆ ಹೋದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಒಬ್ಬರೇ ಕುಳಿತಿದ್ದಾರೆ, ಅವ್ರ ಹತ್ರ ಯಾವುದೇ ನಾಯಕರುಗಳು ಕೂಡ ಹೋಗ್ತಾ ಇಲ್ಲ. ಹಾಗಾಗಿ ಈ ಒಂದು ಒಬ್ಬರೇ ಕುಳಿತಿರ್ತಕ್ಕಂಥ ದೃಶ್ಯಾವಳಿಗಳನ್ನು ನೋಡಿದ್ರು ಕೂಡ ನಿಜಕ್ಕೂ ಕೂಡ ಬಿಜೆಪಿ ವಲಯದಲ್ಲಿ ಯಡಿಯೂರಪ್ಪನವರು ಏಕಾಂಗಿಯಾಗಿ ಮಾಡ್ಬಿಟ್ರ, ಮುಂದೆ ಏನ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ರಾಷ್ಟ್ರೀಯ ನಾಯಕರ ಸೂಚನೆಯಂತೆ ಆ ಒಂದು ನಡೆದುಕೊಳ್ಳುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ರವೀಶ್, ಒಂದ್ ವೇಳೆ ಅವತ್ತೇ ತಪ್ಪೊಪ್ಕೊಂಡ್ಬಿಟ್ಟಿದ್ರು ಇಷ್ಟೆಲ್ಲ ಅವಾಂತರಗಳು ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಯಶೋಧ, ಪ್ರಮುಖವಾಗಿರ್ತಕ್ಕಂಥದ್ದು ರಾಜಕೀಯ ನಾಯಕರುಗಳ ಸ್ಟ್ರಾಟಜಿಗಳು ಬೇರೆ ಬೇರೆ ರೀತಿ ಇರುತ್ತೆ. ತಕ್ಷಣಕ್ಕೆ ತಪ್ಪೊಪ್ಪಿಕೊಂಡ್ರೆ ಬೇರೆ ಬೇರೆ ರೀತಿಯ ತಿರುವುಗಳನ್ನು ಕೂಡ ಪಡೆದುಕೊಡಬಹುದು ಅನ್ನೋದು ಕೂಡ ಅವರ ಒಂದು ಮನದಾಳದ ಇದಾಗಿರ್ಬೋದು. ಆದ್ರೆ ಈಗ ಇವರು ತಪ್ಪೊಪ್ಪಿಕೊಂಡಿರೋ ಅಂದ್ರೆ ಏನಾದ್ರೂ ರಾಜಕೀಯ ಉದ್ದೇಶ ಇದೆಯಾ? ಆ ನಿಜಕ್ಕೂ ಕೂಡ ಮಂಜುನಾಥನ ಸನ್ನಿಧಿಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದಂತ ಹೇಳಿಕೆಯಿಂದಾಗಿ ಬೆದರಿ ಯಡಿಯೂರಪ್ಪನವರು ಈ ನಿರ್ಧಾರ ತೆಗೆದುಕೊಂಡ್ರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ನಾಳೆ ಕ್ಲೈಮ್ಯಾಕ್ಸ್ ಇದೆ. ಸದನದಲ್ಲಿ ಯಾವ ರೀತಿ ಸ್ಪೀಕರ್ ಅವರು ಆದೇಶ ಮಾಡ್ತಾರೆ ಅನ್ನೋದು ಕೂಡ ಕ್ಲೈಮ್ಯಾಕ್ಸ್ ಇದೆ. ಅದರ ಆಧಾರದ ಮೇಲೆ ಯಡಿಯೂರಪ್ಪ ಅವರ ಭವಿಷ್ಯ, ಬಿಜೆಪಿ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಶೋಧ, ರವೀಶ್, ವಿತಿನ್ 24 hours ನಾನು ನಿವೃತ್ತಿ ಹೊಂದುತ್ತೀನಿ, ಆ ವಾಯ್ಸ್ ನನ್ನದೇ ಆದ್ರೆ ಅಂತ ಹೇಳಿದ್ರು. ಈಗ ನಿವೃತ್ತಿ ಹೊಂದುತ್ತಾರಾ ಅನ್ನೋದು ಕೂಡ ಪ್ರಶ್ನೆ ಎಲ್ಲರೂ ಕೇಳ್ತಿದ್ದಾರೆ. ಖಂಡಿತವಾಗಿ ಕೂಡ. ಯಾಕೆಂದ್ರೆ ಯಡಿಯೂರಪ್ಪನವರು ಆ ಒಂದು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಸ್ಪೀಕರ್ ಅವರ ಬಗ್ಗೆ ಮಾತನಾಡಿರೋದ್ರ ಬಗ್ಗೆ ಅವರು ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ಸ್ಪೀಕರ್ ಅವರ ಬಗ್ಗೆ ನಾನೇನಾದ್ರೂ ಡೀಲ್ ಬಗ್ಗೆ ಮಾತನಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ಹೊಂದಿರತಕ್ಕಂಥದ್ದು ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ಬಗ್ಗೆ ಕೂಡ ಸ್ಪಷ್ಟೀಕರಣ ಕೊಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇಡೀ ಪೂರಾ ಆಡಿಯೋಗೆ ಅವರು ರಾಜಕೀಯ ನಿವೃತ್ತಿ ಅಂತ ಹೇಳಿದ್ರು ಅಥವಾ ಸ್ಪೀಕರ್ ಡೀಲ್ ಪ್ರಕರಣಕ್ಕೆ ಮಾತ್ರ ಹೇಳಿದ್ರು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಹಾಗಾಗಿ ನಾಳೆ ಅದಕ್ಕೆ ಸ್ಪಷ್ಟನೆ ಸಿಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಶೋಧ, ಓಕೆ, ಥ್ಯಾಂಕ್ ಯು ರವೀಶ್.